ರಾಜಿ ಆಗದೇ ಇರುವಂಥದ್ದು, ನೋ ಕಾಂಪ್ರಮೈಸ್. ನಾವು ದಿನಾಲು ನೋಡ್ತಾ ಇರ್ತೇವೆ, ಅನೇಕ ಸಂಗತಿಗಳಲ್ಲಿ ಜನಗಳು ರಾಜಿ ಆಗೋದನ್ನು ನೋಡ್ತೇವೆ. ಕೆಲವು ರಾಜಿ ಆಗುವಂತ ವಿಷಯಗಳಿವೆ. ಉದಾಹರಣೆಗೆ ನಮ್ಗೇನೋ ಒಂದು ತಿನ್ನೋದಕ್ಕೆ ಇಷ್ಟ ಇರಲ್ಲ, ಆದ್ರೂ ನಾವೇನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಇಲ್ಲ, ನಮ್ಗೆ ಯಾವ್ದೋ ಒಂದು ಬಟ್ಟೆ ಇಷ್ಟ ಆಗ್ತಾ ಇರಲ್ಲ, ಆದ್ರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಯಾವ್ದೋ ಒಂದು ಕೆಲಸ ನಮ್ಗೆ ಇಷ್ಟ ಆಗಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ಬೇಕು. ಅಂದ್ರೆ ರಾಜಿ ಕೆಲವು ಸಂದರ್ಭಗಳಲ್ಲಿ, ಕೆಲವು ಕಾರ್ಯಗಳಲ್ಲಿ ಮಾಡ್ಕೊಳ್ಳುವಂಥದ್ದು ನಥಿಂಗ್ ರಾಂಗ್. ಆ ರಾಜಿಗಳೇನಿದೆ ಅದೆಲ್ಲ ಒಪ್ಪಿಕೊಳ್ಳುವಂತ ರಾಜಿಗಳು, ಅಂದ್ರೆ ಅಕ್ಸೆಪ್ಟಬಲ್. ಲೋಕವನ್ನು ನೋಡುವಾಗ ಅನೇಕರು ಮ್ಯಾಕ್ಸಿಮಮ್ ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ನೋಡ್ಬೇಕಾದ್ರೆ ಈ ರೀತಿಯಾದ ಒಂದು ಕಾಂಪ್ರಮೈಸ್ ಲೈಫ್ ನ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯಗಳಲ್ಲಿ ಇರ್ಬೋದು, ಅವರ ಜೀವಿತಗಳಲ್ಲಿ ಇರ್ಬೋದು, ಈ ಎಲ್ಲ ಕಾರ್ಯಗಳಲ್ಲಿ ನೋಡುವಾಗ ಅವರು ಕಾಂಪ್ರಮೈಸ್ ಲೈಫ್ ನ ಬದುಕ್ತಾ ಇರೋದನ್ನ ನೋಡ್ಬೋದು. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ರಾಜಿ ಮಾಡ್ಕೊಳ್ಬಾರ್ದು, ರಾಜಿ ಆಗಬಾರ್ದು, ಕಾಂಪ್ರಮೈಸ್ ಲೈಫ್ ನ ಮಾಡಬಾರ್ದು ಅಂತೇಳಿ ದೇವರ ವಾಕ್ಯ ಕಡಾಖಂಡಿತವಾಗಿ ಹೇಳುವಂತದ್ದಾಗಿದೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂತದ್ದಾಗಿದೆ, ದೇವರ ಮಾತು ಹೌದು ಅಂತ ಹೇಳಿದ್ರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ಯಾವುದನ್ನು ಸಹ ಹೆಚ್ಚಿನದನ್ನ ಸೇರಿಸಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಪರ್ಫೆಕ್ಟ್ ಆಗಿ ದೇವರು ಹೇಳಿದ್ದಾರೆ. ದೇವರು ಹೇಳಿದಂತ ಮಾತುಗಳು ಯಾವುದನ್ನು ಸಹ ಸೇರಿಸಬಾರ್ದು, ತೆಗಿಲೂಬಾರ್ದು, ಹಾಕಲೂಬಾರ್ದು. ಸೊ ಹಾಗಾಗಿ ದೇವರ ಮಾತು ಹೌದು ಅಂತ ಹೇಳಿದ್ರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆಗಿರುವಂತದ್ದಾಗಿದೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಹಾಗಾದ್ರೆ ಬ್ರದರ್ ಈಗೆಲ್ಲ ಕಾಂಪ್ರಮೈಸ್ ಲೈಫ್ ಮಾಡ್ಕೊಂಡಿದಾರಲ್ಲ, ಆದ್ರೆ ಒಂದು ಕಾಲ ಬರುವಂತದ್ದಾಗಿದೆ, ದೇವರು ಪ್ರತ್ಯೇಕಿಸುವಂತ ಕಾಲ ಬರುವಂತದ್ದಾಗಿದೆ, ಪ್ರತ್ಯೇಕಿಸುವಂತ ಸಮಯ ಬರುವಂತದ್ದಾಗಿದೆ. ಆಗ ಯಾವ ವ್ಯತ್ಯಾಸಗಳು ಉಂಟಾಗುತ್ತೆ ಅಂತೇಳಿ ಆಗ ಅವ್ರಿಗೆ ಅರಿವಾಗುತ್ತೆ. ಆದ್ರೆ ಆ ಕಾಲ ಮಿಂಚಿ ಹೋಗುವಂತದ್ದಾಗಿದೆ. ಮಿಂಚಿ ಹೋದಂತ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇರುವಂತ ಸಮಯದಲ್ಲಿ ದೇವ್ರು ಏನ್ ಹೇಳ್ತಾರೋ ಅದನ್ನ ತಿದ್ದುಪಡಿ ಮಾಡಿಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸ್ಕೊಂಡ್ರೆ ಅದು ಒಳ್ಳೇದಾಗಿರುತ್ತೆ. ಇಲ್ಲದಿತ್ತು ಅಂತ ಹೇಳಿದ್ರೆ ನಾನು ಇಷ್ಟ ಬಂದಾಗೆ ಬದುಕ್ತೀನಿ, ನಾನು ಕಾಂಪ್ರಮೈಸ್ ಲೈಫ್ ಮಾಡ್ಕೊಂಡಿರ್ತೀನಿ, ಯಾವ ರೀತಿ ಬೇಕಾದ್ರೂ ಜೀವನ ಮಾಡ್ತೀನಿ ಅಂತೇಳಿ ಬದುಕೋದಾದ್ರೆ ಖಂಡಿತವಾಗಿ ಒಂದು ದಿನ ಬರುವಂತದ್ದಾಗಿದೆ. ಆ ದಿನ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಗೊತ್ತಾಗ್ದಲೇನೆ, ಅದು ಸಹ ಅರಿವಿಗೆ ಬಾರದ ರೀತಿಯಲ್ಲಿ ಜನಗಳು ಜೀವಿತವನ್ನು ಮಾಡ್ತಾ ಇದನ್ನ ನೋಡ್ತಾ ಇದ್ದೇವೆ. ಆದ್ರೆ ನಾವು ದೇವರ ವಾಕ್ಯದಲ್ಲಿ ಅನೇಕ ದೈವಿಕ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಅವರು ಯಾವ ರೀತಿಯಾಗಿ ಕಾಂಪ್ರಮೈಸ್ ಇಲ್ದಲೇನೆ ತಮ್ಮ ಜೀವಿತವನ್ನ ದೇವರಿಗೋಸ್ಕರ ಎಂತ ಸನ್ನಿವೇಶಗಳಲ್ಲೂ ಸಹ ದೇವರಿಗೋಸ್ಕರ ನಿಂತಂತ ವ್ಯಕ್ತಿಗಳನ್ನ ನಾವು ಬೈಬಲ್ ಅಲ್ಲಿ ನೋಡ್ತೇವೆ. ಆ ರೀತಿ ನಿಂತಿದ್ದಕ್ಕೇನೆ ದೇವರ ವಾಕ್ಯದಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ಅವ್ರ ಹೆಸರು ಬರೆದಿದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ಏನೋ ಬರ್ಸಿರೋದಿಲ್ಲ. ದೇವರು ಅವ್ರು ಏನೋ ಒಂದು ಕಾರ್ಯವನ್ನ ಮಾಡಿದರೆ, ಸತ್ಯಕ್ಕೋಸ್ಕರ ನಿಂತಿದ್ದಾರೆ, ದೇವರ ವಾಕ್ಯಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ, ದೇವರಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಹೆಸರು ಬರೆಸಲ್ಪಟ್ಟಿದೆ ಹೊರತು ಸುಮ್ನೆ ಬರ್ಸಿಲ್ಲ. ಹಾಲೆಲೂಯಾ. ದೇವರ ವಾಕ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾರು ನಿಂತ್ಕೊಳ್ತಾರೋ ಅಂತವ್ರನ್ನ ಕುರಿತು ಹೆಚ್ಚಾಗಿ ಹೇಳುವಂತದ್ದಾಗಿದೆ. ಅವ್ರನ್ನ ಕುರಿತು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಬರೆಸಿರುವಂತದ್ದಾಗಿದೆ. ಯಾಕಂತ ಹೇಳಿದ್ರೆ ನಾವು ಬೈಬಲ್ ಅಲ್ಲಿ ಎರಡು ವಿಧವಾದ ಜನಗಳನ್ನು ನೋಡ್ತೇವೆ. ಯಾವ ರೀತಿಯಾಗಿ ಕಾಂಪ್ರಮೈಸ್ ಮಾಡಿ ಬದುಕಿದ್ರು ಅವ್ರ ಅಂತ್ಯ ಯಾವ ರೀತಿಯಾಗಿ ನೋಡ್ತೇವೆ. ಅದೇ ಪ್ರಕಾರವಾಗಿ ಕಾಂಪ್ರಮೈಸ್ ಇಲ್ದಲೆ ಯಾವ ರೀತಿಯಾಗಿ ಬದುಕಿದ್ರು, ದೇವರವರ ಜೀವಿತದಲ್ಲಿ ಯಾವ ರೀತಿಯೆಲ್ಲ ಕಾರ್ಯ ಮಾಡಿದ್ರು ಅನ್ನೋದನ್ನ ಸಹ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಯಾವ ರೀತಿಯಾಗಿ ಇದೀರಾ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಇಷ್ಟು ವರ್ಷಗಳ ಕಾಲ ನೀವು ಕಾಂಪ್ರಮೈಸ್ ಮಾಡ್ಕೊಂಡೆ ಬದುಕಿರೋದಾದ್ರೆ ಖಂಡಿತವಾಗಿ ಒಂದು ವ್ಯರ್ಥವಾದ ಜೀವಿತವನ್ನ, ಒಂದು ಅರ್ಥಹೀನ ಜೀವಿತವನ್ನ, ಯಾವುದಕ್ಕೂ ದೇವರ ದೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದಂತ ಜೀವಿತವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅರ್ಥ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ನಾವು ನಿಮ್ಗೆ ಹೇಳ್ಬಿ, ಯಾವುದನ್ನು ಸಹ ದೇವರ ವಾಕ್ಯಕ್ಕೆ ತೆಗೆದು ಹಾಕಬಾರ್ದು, ಸೇರಿಸಬಾರ್ದು ಅಂತೇಳಿ. ದೇವರ ಮಾತು ಹೌದಾದ್ರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಸೊ ಹಾಗಾಗಿ ನೀವು ಯಾವ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಕಾಂಪ್ರಮೈಸ್ ಆಗಿ ಯಾವ ರೀತಿಯೆಲ್ಲ ಜೀವಿತ ಮಾಡ್ತಾ ಇದ್ದೀರಾ ಅಂತೇಳಿ ನಿಮ್ಮನ್ನ ನೀವು ಆಲೋಚನೆ ಮಾಡಿ ನೋಡ್ರಿ. ಖಂಡಿತವಾಗಿ ದೇವರು ನಿಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ದೇವ್ರು ನಿಮ್ಗೆ ತಿಳಿಸಿಕೊಡ್ತಾರೆ ನಿಮ್ಮ ಜೀವಿತ ಎಲ್ಲಿದೆ ಅಂತೇಳಿ. ದೇವರು ಖಂಡಿತವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರನೇ ದೇವರ ವಾಕ್ಯ ಏನಾಗಿದೆ ಅಂತ ಹೇಳಿದ್ರೆ ಕನ್ನಡಿಯಾಗಿದೆ. ನೀವು ಕನ್ನಡಿ ಮುಂದೆ ನಿಂತುಕೊಳ್ಳುವಾಗ ನಿಮ್ಮ ಫೇಸ್ ಯಾವ ರೀತಿಯಾಗಿದೆ, ಎಲ್ಲಿ ಕೊಳೆ ಆಗಿದೆ, ಎಲ್ಲಿ ಕರೆ ಆಗಿದೆ, ಯಾವ ರೀತಿಯಾಗಿ ಕಾಣಿಸ್ತದೆ ಅಂತೇಳಿ ಅದು ನಮ್ಗೆ ತೋರಿಸುವಂತದ್ದಾಗಿದೆ. ಅದನ್ನ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಸರಿ ಮಾಡ್ಕೊಳ್ಳಿ ಅಂತೇಳಿ ಅದು ನಮ್ಗೆ ತೋರಿಸುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ. ಕ್ರಿಸ್ತಿಯ ಜೀವಿತ ಅಂತ ಹೇಳ್ಬೇಕಾದ್ರೆ ಇದು ಕಾಂಪ್ರಮೈಸ್ ಜೀವಿತ ಅಲ್ಲ, ಕ್ರಿಸ್ತನಿಗೋಸ್ಕರ ಜೀವಿಸುವಂತದ್ದಾಗಿದೆ. ನಮ್ಮ ಜೀವಿತ ಕ್ರಿಸ್ತನಿಗೋಸ್ಕರ ಜೀವಿಸುವಂತದ್ದಾಗಿದೆ. ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ದೇವರ ಸೇವಕರುಗಳು, ದೇವ ಮನುಷ್ಯರುಗಳು
ದೇವರಿಗೋಸ್ಕರ ನಿಂತವರಾಗಿದ್ದಾರೆ. ಒಂದೊಂದಾಗಿ ಧ್ಯಾನ ಮಾಡ್ಕೊಂಡು ಬರೋಣ. ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಯಾಕೆ ಕಾಂಪ್ರಮೈಸ್ ಇಲ್ದಲೆ ಅವ್ರು ನಿಂತ್ಕೊಂಡ್ರು, ಯಾಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅವರು ಅಂತ ನೋಡುವಾಗ ಅವ್ರು ನೋಡ್ತಾ ಇದ್ದೇವೆ ಅವರು ದೇವರಲ್ಲಿ ಅಷ್ಟು ಭಯಭಕ್ತಿಯುಳ್ಳವರಾಗಿದ್ರು, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ರು, ಪರಿಶುದ್ಧತೆ ಉಳ್ಳವರಾಗಿದ್ರು ಮತ್ತು ದೇವರಿಗೋಸ್ಕರ ನಿಂತವರಾಗಿದ್ರು. ಈಗ ನಿಮ್ಮ ಜೀವಿತದಲ್ಲಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ, ನೀವು ಯಾವ ರೀತಿಯಾದ ಜೀವಿತವನ್ನ ಮಾಡ್ತಾ ಇದ್ದೀರಾ, ಯಾವ ರೀತಿಯಾದ ಜೀವಿತವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಕಾಂಪ್ರಮೈಸ್ ಲೈಫ್ ಬಹಳ ಈಸಿ. ಯಾವ ರೀತಿ ಅಂತ ನೋಡ್ಬೇಕಾದ್ರೆ, ಹೆಂಗಾದ್ರೂ ಸರಿ ಗಾಳಿ ಬಂದ್ ಕಡೆ ತೂರ್ಕೊಂಡಾಗಿ, ಗಾಳಿ ಯಾವ ಕಡೆ ಹೊಡ್ಕೊಂಡು ಹೋಗುತ್ತೋ ಹೊಡ್ಕೊಂಡು ಹೋಗ್ತಾ ಇರೋದು. ಅದೇ ಪ್ರಕಾರವಾಗಿ ಕಾಂಪ್ರಮೈಸ್ ಹೋಗ್ತಿತ್ತು ಅಂತ ಹೇಳಿದ್ರೆ ಹೋಗ್ತಾ ಇರೋದು ಅಷ್ಟೇನೆ. ಎಲ್ಲಾ ವಿಷಯಗಳಲ್ಲಿ ಕಾಂಪ್ರಮೈಸ್. ಅದ್ ಮಾಡಬಾರ್ದಾ, ಇದು ಮಾಡಬಾರ್ದಾ, ಇದು ಮಾಡ್ಬೇಕಾ, ಮಾಡೋಣ, ಎಲ್ಲ ಸೇರ್ಕೊಂಡು ಮಾಡೋಣ, ಅಲ್ಲೋಗೋಣ ಇಲ್ಲೋಗೋಣ, ಏನ್ ಬೇಕಾದ್ರೂ ಮಾಡೋಣ, ಯಾವ ರೀತಿ ಬೇಕಾದ್ರೂ ಜೀವಿಸೋಣ. ಇದು ಕಾಂಪ್ರಮೈಸ್ ಲೈಫ್. ಆದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ದಿದೆ, ನಾವು ಆ ರೀತಿಯಾಗಿ ಜೀವಿಸೋದಕ್ಕೆ ಕರೆಯಲ್ಪಟ್ಟವರಲ್ಲ. ಹಲ್ಲೆಲೂಯಾ. ನಾವು ದೇವರಿಗೋಸ್ಕರನೇ ಜೀವಿಸಲ್ಬೇಕು, ದೇವರಿಗೋಸ್ಕರ ಜೀವಿಸ್ಬೇಕು, ದೇವ್ರು ಹೇಳಿದಂತ ಪ್ರಕಾರದಲ್ಲಿ, ದೇವರು ಹೇಳಿದಂತ ಮಾರ್ಗದಲ್ಲಿ ಜೀವಿಸ್ಬೇಕು ಅಂತೇಳಿ ದೇವರು ನಮ್ಮನ್ನ ನಿಮ್ಮನ್ನ ಕರೆದವದಾಗಿ ನಾವು ನೋಡ್ತೀವಿ. ಹಳೆ ಉಡಂಬಡಿಕೆ ನೋಡ್ಬೇಕಾದ್ರೆ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ನೋಡ್ಬೇಕಾದ್ರೆ, ದಾನಿಯೇಲನ ಪುಸ್ತಕವನ್ನ ನೋಡ್ಬೇಕಾದ್ರೆ ನಾವು ನೋಡ್ತೇವೆ. ದಾನಿಯೇಲನ ಪುಸ್ತಕವನ್ನ ನೀವು ತೆಗೆಯೋದು ಏನಂತ ನೋಡ್ಬೇಕಾದ್ರೆ, ದಾನಿಯೇಲನ ನೋಡ್ಬೇಕಾದ್ರೆ ದಾನಿಯೇಲ ಮತ್ತೆ ಅವನ ಸ್ನೇಹಿತನನ್ನ ಅವರು ಇಟ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ 15-16 ವರ್ಷ ಅಂತ ವೇದ ಪಂಡಿತರು ಹೇಳ್ತಾರೆ. 15 ಇಲ್ಲ 16 ವರ್ಷ ಅಂದ್ರೆ ಯಂಗ್ಸ್ಟರ್ಸ್. ಸೊ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಎಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅಂತ ನೋಡುವಾಗ, ವಿಗ್ರಹಗಳಿರುವಂತ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗ ನೋಡ್ತೀವಿ. ಎಲ್ಲಿ ನೋಡ್ಬೇಕಾದ್ರೆ ಬ್ಯಾಬಿಲೋನಿಗೆ ಕರ್ಕೊಂಡು ಹೋಗ್ತಾರೆ. ಬ್ಯಾಬಿಲೋನಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಇದೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ ನೋಡ್ಬೇಕಾದ್ರೆ ಅಲ್ಲಿದೆ. ಸೊ ಅವ್ರನ್ನ ಕರ್ಕೊಂಡು ಹೋದಾಗ ಅದು ನೋಡ್ಬೇಕಾದ್ರೆ ಬೇರೆ ದೇಶ. ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ ತರ ಅಲ್ಲಿ ಲಾಗಳಿಲ್ಲ, ತುಂಬಾ ಚೇಂಜಸ್ಗಳಿದೆ. ಸಿಂಗಾಪುರ್ ನೋಡ್ಬೇಕಾದ್ರೆ ಇಲ್ಲಿ ಕಸ ಹಾಕಂಗಿಲ್ಲ, ಕಸ ಹಾಕಿದ್ರೆ ಫೈನ್ ಹಾಕ್ತಾರೆ. ಅಲ್ಲೇ ಕ್ಯಾಮ್ರಾ ಇರುತ್ತೆ, ಅಲ್ಲೇ ನೋಡಿ ಇಮಿಡಿಯೇಟ್ ಆಗಿ ಎಲ್ಲ ಸಿಕ್ಬಿಡುತ್ತೆ, ಫೈನ್ ಹಾಕ್ತಾರೆ. ಉಗಿಯಂಗಿಲ್ಲ ಕೆಲವು ದೇಶಗಳು. ಭಾರತ ದೇಶದಲ್ಲಿ ಏನ್ ಮಾಡ್ತಾರೆ, ಎಲ್ಲಿ ಬೇಕಲ್ಲಿ ಹೋಗಿತಾರೆ, ಎಲ್ಲಿ ಬೇಕಲ್ಲಿ ಎಸಿತಾರೆ, ಹೋಗ್ತಾರೆ. ಆ ರೀತಿ ಎಲ್ಲ ಕಾನೂನುಗಳು ಬಹಳ ಕಠಿಣವಾಗಿರುವಂತದ್ದಾಗಿ. ಇಲ್ಲಿ ನೋಡ್ಬೇಕಾದ್ರೆ ಇವರು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿಂತ ಆಚಾರ ವಿಚಾರಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಅದು ಬೇರೆ ರೀತಿಯಾಗಿದೆ. ನಿಮ್ಮ ಜೀವಿತವನ್ನು ನೋಡುವಾಗ ನೀವು ಅನೇಕ ಅವಿಶ್ವಾಸಿಗಳ ಮಧ್ಯೆ ಬದುಕ್ತಾ ಇರ್ಬೋದು, ದೇವರ ಬಗ್ಗೆ ತಿಳಿದೇವರ ಮಧ್ಯೆ ಬದುಕ್ತಾ ಇರ್ಬೋದು. ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ ಅಂತೇಳಿ ನಿಮ್ಮನ್ನ ನೀವು ಆಲೋಚನೆ ಮಾಡಿ ನೋಡಿ. ಇಲ್ಲಿ ನಾವು ನೋಡ್ಬೇಕಾದ್ರೆ ದಾನಿಯೇಲ ಮತ್ತೆ ಆತನ ಸ್ನೇಹಿತರು ನೋಡ್ಬೇಕಾದ್ರೆ ಅವರು ಬೇರೆ ದೇಶಕ್ಕೆ ಹೋಗಿದವರಾಗಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ. ಆದ್ರೆ ಅವರು ತಮ್ಮ ಜೀವಿತವನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಿಟ್ಟು ಕೊಡ್ಲಿಲ್ಲ. ತಮ್ಮ ಲೈಫ್ ಏನಿದೆ, ಲೈಫ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗಳೇನಿದೆ ಅದನ್ನ ಬಿಟ್ಟು ಕೊಡ್ಲಿಲ್ಲ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅವರು ಚೆನ್ನಾಗಿ ಕಲಿತವರಾಗಿದ್ರು, ಮೋಶೆ ಧರ್ಮಶಾಸ್ತ್ರ ತಿಳಿದವರಾಗಿದ್ರು, ದೇವರ ಬಗ್ಗೆ ಅರಿತವರಾಗಿದ್ರು. ಹಾಗಾಗಿ ಅವರು ದ್ರಾಕ್ಷಾರಸವನ್ನ ಸೇವಿಸಲು ಬಯಸಲಿಲ್ಲ. ಈ ರೀತಿಯಾಗಿ ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಬಹಳ ಸರಳವಾಗಿ ಹೇಳ್ತೀವಿ. 5 ಸ್ಟಾರ್ ಹೋಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗಿ ಏನಾದ್ರು ತಗೊಳ್ಳಿ ಅಂತ ಹೇಳಿದ್ರೆ ತಗೊಳಕ್ ರೆಡಿ ಇರ್ತಾರೆ. ಎಲ್ಲರೂ ತಗೊಳಕ್ ರೆಡಿ ಇರ್ತಾರೆ. ಪರವಾಗಿಲ್ಲ, ಏನಿಲ್ಲ, ಒಂದ್ಸರಿ ತಗೋಬಿಡೋಣ ಅಂತೇಳಿ ತಗೊಳ್ಳೋಂಥ ಜನಗಳು ಇದ್ದಾರೆ. ಸೊ ಈ ರೀತಿಯಾಗಿ ದ್ರಾಕ್ಷಾರಸಗಳನ್ನ ವೆರೈಟಿಗಳಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಮದ್ಯಗಳನ್ನ ಇಟ್ಬಿಟ್ಟು ಫಂಕ್ಷನ್ ಮಾಡುವಂತರು ಇದ್ದಾರೆ. ಕೇಳಿದ್ರೆ ಪರವಾಗಿಲ್ಲ, ಸ್ವಲ್ಪ ತಗೋಬಹುದು ಅಂತ ಜನಗಳು ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ವಿ ದೇವರ ವಾಕ್ಯಗಳನ್ನ ಇರ್ಬೋದು, ದೇವ್ರು ನಾವು ಎಷ್ಟು ಭಯಭಕ್ತಿಯನ್ನು ಸೇವಿಸ್ತಾ ಇದ್ರು ಅನ್ನೋದಕ್ಕೆ ಬೈಬಲ್ ಇರುವಂತ ಉದಾಹರಣೆ ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದೀವಿ ದ್ರಾಕ್ಷಾರಸವನ್ನು ಅವ್ರು ಕೇಳ್ಬೇಕಾದ್ರೆ ರಾಜನಿಗೆ ಆಹಾರ ಭಕ್ಷ್ಯಗಳನ್ನಿರ್ಬೋದು, ದ್ರಾಕ್ಷಾರಸ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು, ಸೇವಿಸ್ಲಿಲ್ಲ ಅವ್ರು. ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಅವರು ಎಲ್ಲೇ ಇತ್ತು ಅಂತ ಹೇಳಿದ್ರು, ಅವರ ದೇಶದಲ್ಲ, ಆ ಸ್ಥಳದಲ್ಲ, ಬೇರೆ ಸ್ಥಳ ಅಲ್ಲ, ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗಿತ್ತು ಅಂತ ಹೇಳಿದ್ರು ಅವರು ತಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನಿದೆ, ಮೌಲ್ಯಗಳು ಕೊಡ್ಲಿಲ್ಲ. ಅದಕ್ಕೆ ನೀವೆಲ್ಲರೂ ಹೋಗ್ರಿ, ಯಾರ ಮನೆಗಾರು ಹೋಗ್ರಿ, ಯಾವ ದೇಶಕ್ಕಾರು ಹೋಗ್ರಿ, ಯಾವ ಸ್ಥಳಕ್ಕಾದ್ರೂ ಹೋಗಿ, ದೇವರ ವಿಷಯದಲ್ಲಿ ಮೌಲ್ಯಗಳನ್ನ ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ, ಕಾಂಪ್ರಮೈಸ್ ಆಗ್ಬೇಡ್ರಿ. ಅನೇಕ ಸಂದರ್ಭಗಳಲ್ಲಿ ಕಾಂಪ್ರಮೈಸ್ ಆಗೋ ಸನ್ನಿವೇಶಗಳು ಬರುತ್ತೆ. ಅವ್ರ ಮನಸ್ಸಿಗೆ ಬೇಜಾರಾಗ್ಬೋದಾ, ನೋವಾಗ್ಬೋದಾ, ಇರ್ಲಿ ಪರವಾಗಿಲ್ಲ ಇದೊಂದು ಸಾರಿ, ಈ ರೀತಿಯಾಗಿ ಅನೇಕ ಶೋಧನೆಗಳು ಬರೋದುಂಟು. ಇಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭಗಳು ಬರೋದುಂಟು. ಆ ಸಂದರ್ಭಗಳಲ್ಲಿ
ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ, ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ, ಅದು ಬಹಳ ಮುಖ್ಯ ಆಗಿರುವಂತದ್ದಾಗಿದೆ. ನೋಡ್ರಿ, ನೀವು ಒಂದು ಸಾರಿ ಕಾಂಪ್ರಮೈಸ್ ಇತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ, ಇದೊಂದು ಸಾರಿ ಅಂತ. ಅದಕ್ಕೋಸ್ಕರನೇ ಕಾಂಪ್ರಮೈಸ್ ಲೈಫ್ ಏನಿದೆ ಇದು ಇರಬಾರ್ದು. ಇದನ್ನ ದೇವರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ನೀವು ಯಾವ ರೀತಿಯಾದ ಕಾಂಪ್ರಮೈಸ್ಗೆ ಒಳಗಾಗಿದ್ದೀರಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ದೇವರ ಮಾತು ಕೇಳುವಂತದ್ದಾಗಿದೆ, ನಾನು ಇನ್ನೂ ಮನುಷ್ಯರನ್ನ ಮೆಚ್ಚಿಸುವನಾದರೆ ನಾನು ಕ್ರಿಸ್ತನ ದಾಸನಲ್ಲ, ದಾಸಿಯಲ್ಲ ಅಂತ ದೇವರ ಮಾತು ಕೇಳುವಂತದ್ದಾಗಿದೆ. ಅದರ ಅರ್ಥ ನಾವು ಇನ್ನು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ಮನುಷ್ಯರನ್ನ ಮೆಚ್ಚಿಸ್ತಾ ಇದೀವಾ, ದೇವರನ್ನ ಮೆಚ್ಚಿಸ್ತಾ ಇದೀವಾ? ಮನುಷ್ಯರನ್ನ ಮೆಚ್ಚಿಸ್ತಾ ಇದೀವಾ, ದೇವರನ್ನ ಮೆಚ್ಚಿಸ್ತಾ ಇದೀವಾ? ನೀವು ನಿಜವಾಗೂ ದೇವರನ್ನ ಮೆಚ್ಚಿಸ್ತಿದ್ದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಮನುಷ್ಯರ ಬಗ್ಗೆ ಗಮನ ಕೊಡೋದಿಲ್ಲ. ಮನುಷ್ಯರ ಭಾವನೆಗಳಿಗೆ ಹರ್ಟ್ ಆಗ್ಬೋದು, ಪರವಾಗಿಲ್ಲ, ನಾನು ಕಾಂಪ್ರಮೈಸ್ ಮಾಡ್ಕೊಳ್ತೀನಿ, ಅವ್ರಿಗೆ ನೋವಾಗುತ್ತೆ ಅಂತೇಳಿ ನೀವು ಇಜ್ಜೋಡಾಗೋದಕ್ಕೆ ಹೋಗೋದಿಲ್ಲ, ಅಂದ್ರೆ ಸೇರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಕತ್ತಲಿಗೂ ಬೆಳಕಿಗೂ ಒಡನಾಟ ಏನು, ನಂಬುವವರಿಗೂ ನಂಬದೇ ಇರುವಂತ ಜೊತೆ ಏನು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಸೊ ಹಾಗಾಗಿ ಕತ್ತಲೆ ಬೆಳಕು ಎರಡು ಒಂದೇ ಆಗ ಸಾಧ್ಯ ಇಲ್ಲ, ಅದು ಬೇರೆ ಬೇರೆ. ಅದಕ್ಕೆ ವಿಶ್ವಾಸಿಗಳು ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಗಾದ್ರೆ ನೀವು ಯಾವ ರೀತಿಯಾದಂತ ಜೀವಿತವನ್ನ ಮಾಡ್ತಾ ಇದ್ದೀರಾ ಪ್ರಿಯ ಸಹೋದರ ಸಹೋದರಿ? ಇಜ್ಜೋಡಾದ ಜೀವಿತವನ್ನ ಮಾಡ್ತಾ ಇದ್ದೀರಾ, ಇಲ್ಲ ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನ ಮಾಡ್ತಾ ಇದ್ದೀರಾ? ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ಮಾಡ್ಬೇಕು ಅಂತಂದ್ರೆ ದೇವರು ನಿಮ್ಮನ್ನ ಕರೆದವರಾಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿನಾದ್ರು ಬದುಕಬಹುದು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಪ್ರತ್ಯೇಕ ಮಾಡಿ ಕರಿತಾ ಇರಲಿಲ್ಲ. ದೇವ್ರು ನಮ್ಮನ್ನ ಪ್ರತ್ಯೇಕಿಸ್ಕೊಳ್ತಾ ಇರಲಿಲ್ಲ. ದೇವ್ರು ನಮ್ಮನ್ನ ಸೆಪರೇಟ್ ಆಗಿ ನಮ್ಮನ್ನ ಕರೆದು ದೇವರು ಯಾವ ರೀತಿಯಾಗಿದ್ದಾರೆ, ದೇವರ ಬಗ್ಗೆ ನಮಗೆ ಅಧ್ಯಯನ ಸಹ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ, ದೇವ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಇರಲಿಲ್ಲ. ಹಲ್ಲೆಲೂಯ. ನೋಡ್ರಿ, ದೇವ್ರು ಎಲ್ಲರನ್ನ ಕರೀತಾರೆ. ಕರೆಯಲ್ಪಟ್ಟವರು ಏನೋ ಅನೇಕ ಮಂದಿ, ಆದ್ರೆ ಆಯಲ್ಪಟ್ಟವರು ಕೆಲವು ಮಂದಿ ದೇವ್ರ ವಾಕ್ಯ ಕೇಳುತ್ತೆ. ಸೊ ಅಂದ್ರೆ ಚೂಸನ್, ದೇವ್ರು ಏನ್ ಮಾಡ್ತಾರೆ, ಎಲ್ಲರನ್ನ ಕರೀತಾರೆ. ಆದ್ರೆ ಆಯ್ಕೆ ಮಾಡಿದಂತಲ್ಲಿ, ಆ ಆಯ್ಕೆ ಮಾಡಿದಂತ ಗ್ರೂಪ್ ನಲ್ಲಿ ನೀವಿದ್ದೀರಾ, ಆಯ್ಕೆ ಮಾಡಿದಂತ ಪಟ್ಟಿಗಳಲ್ಲಿ ನೀವಿದ್ದೀರಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯ. ಅದಕ್ಕೆ ಹೇಳ, ದೇವ್ರು ಎಲ್ಲರನ್ನ ಕರೀತಾರೆ, ಎಲ್ಲರನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಕೆಲವ್ರನ್ನ ಏನ್ ಮಾಡ್ತಾರೆ, ದೇವ್ರ ದಾನಿಯೇಲನ ನೋಡ್ಬೇಕಾದ್ರೆ ಅಲ್ಲಿ ದಾನಿಯೇಲನೇ ಅತಿ ಪ್ರಿಯನೇ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಮೋರ್ ಬಿಲವ್ಡ್, ಹೆಚ್ಚು ಪ್ರಿಯನು ಅಂತ ಹೇಳ್ತಾರೆ. ಅದರ ಅರ್ಥ ದಾನಿಯೇಲನ ಯಾವ ರೀತಿಯಾಗಿ ದೇವರಿಗೆ ವೈರಾಗ್ಯವುಳ್ಳವನಾಗಿದ್ದ, ದಾನಿಯೇಲ ಯಾವ ರೀತಿಯಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ, ಯಾವ ರೀತಿಯಾಗಿ ಕಾಂಪ್ರಮೈಸ್ ಇಲ್ದಲೆ ಜೀವಿತವನ್ನ ಮಾಡಿದ್ದ ಅಂತೇಳಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಕೆಲವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಬ್ರದರ್ ಇದೆಲ್ಲ ಬಹಳ ಹಳೆಯ ಸ್ಟೋರಿ, ಬ್ರದರ್, ಇದೆಲ್ಲ ಈಗೆಲ್ಲ ವರ್ಕೌಟ್ ಆಗುತ್ತೆ. ಎಸ್, ವರ್ಕೌಟ್ ಆಗುತ್ತೆ. ಅದಕ್ಕೆ ಹೇಳೋ, ದೇವರ ವಾಕ್ಯಕ್ಕೆ ಏಜ್ ಇಲ್ಲ, ದೇವ್ರ ವಾಕ್ಯಕ್ಕೆ ಏಜ್ ಆಗಲ್ಲ. ಮನುಷ್ಯರಿಗೆ ಏಜ್ ಆಗುತ್ತೆ, ದೇವ್ರ ವಾಕ್ಯಕ್ಕೆ ಏಜ್ ಆಗಲ್ಲ. ದೇವ್ರ ವಾಕ್ಯ ಒಂದು ಸಾರಿ ಹೇಳಾದ್ಮೇಲೆ, ಒಂದು ಸಾರಿ ದೇವರು ನುಡ್ದಾದ್ಮೇಲೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ದೇವರು ಅದನ್ನ ವಾಪಸ್ ತಗೊಳ್ಳೋದಿಲ್ಲ. ದೇವರ ವಾಕ್ಯ ದೇವರ ಬಾಯಿಂದ ಹೊರಟಂತ ವಾಕ್ಯಗಳು ಅದನ್ನ ಇಷ್ಟಾರ್ಥ ನೆರವೇರಿಸದೆ ಅದು ಹಾಗೆ ಹಿಂದಿರುಗದಿಲ್ಲ ಅಂತ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಹಾಗಾಗಿ ದೇವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಮಾಡೇ ಮಾಡ್ತಾರೆ, ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನಾವಿಲ್ಲಿ ನೋಡ್ತಾ ಇದ್ದೇವೆ, ದಾನಿಯೇಲನಿಗೆ ಯಾಕೆ ದೇವರು ಅವನ ಜೀವಿತದಲ್ಲಿ ಕಾರ್ಯವನ್ನ ಮಾಡಿದ್ರು. ಈಸಿ ಇತ್ತಲ್ಲ ಅವನಿಗೆ, ಎಲ್ಲ ಸರ್ಕಮ್ಸ್ಟೆನ್ಸಸ್ ನೋಡ್ಬೇಕಾದ್ರೆ ಅಂದ್ರೆ ಸುತ್ತಲ ಪರಿಸ್ಥಿತಿಯನ್ನು ನೋಡ್ಬೇಕಾದ್ರೆ 4 ಜನ ಅವ್ರೆ, ಅಲ್ಲಿ ನೋಡಿ 1000 ಗಟ್ಟಲೆ ಇರ್ಬೋದು. ಅಷ್ಟು ಜನಗಳ ಮಧ್ಯದಲ್ಲಿ ಇವರು ಪ್ರತ್ಯೇಕಿಸಲ್ಪಟ್ಟರು. ಹಲ್ಲೆಲೂಯ. ನೀವು ವಾಸಿಸುವಂತ ಸ್ಥಳಗಳಲ್ಲಿ, ನೀವು ವಾಸಿಸುವ ಬೀದಿಗಳಲ್ಲಿ, ನೀವು ವಾಸಿಸುವಂತ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ನೀವಿರುವಂತ ಏರಿಯಾಗಳಲ್ಲಿ ನೀವು ಯಾವ ರೀತಿಯಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಇದು ವ್ಯತ್ಯಾಸವನ್ನ ಉಂಟು ಮಾಡುವಂತದ್ದಾಗಿದೆ. ಬ್ರದರ್, ಹಿಂಗೆ ಸೆಪರೇಟ್ ಆಗಿರೋದು, ಕಾಂಪ್ರಮೈಸ್ ಮಾಡಿದ್ರೆ ಬದುಕಿದ ಪ್ರಯೋಜನ ಏನು, ಹೆಂಗೆ ಕೇಳಿದ್ರೆ, ಎಸ್, ಈ ರೀತಿಯಾಗಿ ಬದುಕಬೇಕು ಅಂದ್ರೆ, ಈ ರೀತಿಯಾಗಿ ಬದುಕಿದ್ರೆ ಮಾತ್ರನೇ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ, ದೇವರ ಪ್ರೀತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ, ದೇವರ ಕರಗಳು ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಚಲಿಸೋದಕ್ಕೆ ಅದನ್ನ ನೋಡೋದಕ್ಕೆ ಸಾಧ್ಯ, ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡ್ತೇನೆ ಅದಕ್ಕೆ
ಸಾಧ್ಯ, ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತದ್ದಾಗಿದೆ. ಅದು ಬಿಟ್ಟು ಇದನ್ನ ಮಾಡ್ದಲೇನೆ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಿರೋ ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದ್ರೂ ಬದುಕ್ತಾರೆ. ಅಂತವ್ರ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡುದಿಲ್ಲ, ಅಂತವ್ರನ್ನ ನೋಡಿ ದೇವ್ರ ಕಾರ್ಯ ಮಾಡ್ತಾರೆ ಇಲ್ಲ. ದೇವರು ತನಗೋಸ್ಕರ ತಾನು ಪ್ರತ್ಯೇಕಿಸಿಕೊಂಡವ್ರಿಗೋಸ್ಕರ ಕಾರ್ಯವನ್ನ ಮಾಡೇ ಮಾಡ್ತಾರೆ. ಯಾಕೆ ಇಸ್ರಾಯೇಲರನ್ನ ದೇವ್ರು ಕರೆದಾದ್ಮೇಲೆ ದೇವ್ರು ನಡೆಸ್ತಿಲ್ವಾ? ನಡೆಸಿದ್ರು. ಯಾಕೆ ಅಂತ ಹೇಳಿದ್ರೆ ದೇವ್ರು ಅವ್ರನ್ನ ಕರೆದಿದ್ರು, ಹಾಗಾಗಿ ದೇವ್ರು ನಡೆಸ್ಬೇಕಾಯ್ತು, ನಡೆಸಿದ್ರು, ಅರ್ಧಕ್ಕೆ ಕೈ ಬಿಡ್ಲಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ದೇವರ ಮಾರ್ಗದಲ್ಲಿ ನೀವು ನಡೆಯುವಾಗ ಅದರ ಜವಾಬ್ದಾರಿ ಏನಿರುತ್ತೆ ಅದು ದೇವರು ವಹಿಸಿಕೊಳ್ತಾರೆ, ದೇವರು ಮಾಡ್ತಾರೆ. ಇಲ್ಲ ನಿಮ್ಗೆ ಹೇಳ್ತಾ ಇದ್ವಿ, ಯಾಕೆ ದಾನಿಯೇಲ ಮತ್ತೆ ಅವರ ಜೀವಿತದಲ್ಲಿ ಅನೇಕ ಹೋರಾಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಅನೇಕ ವಿರೋಧತೆಗಳ ಮಧ್ಯದಲ್ಲಿ ದೇವರು ಅವರ ಜೀವಿತದಲ್ಲಿ ಕಾರ್ಯ ಮಾಡಿದ್ರೆ ನೋಡ್ತೇವೆ. ಮೇ ಬಿ ನಿಮ್ಮ ಸನ್ನಿವೇಶಗಳು ಚೇಂಜಸ್ ಇರಬಹುದು. ನಿಮ್ಮ ವಿರುದ್ಧವಾಗಿ ನಿಮ್ಮ ಮನೆಯವರಿರ್ಬೋದು, ಬಂಧುಗಳಿರ್ಬೋದು, ನೆಂಟರುಗಳಿರ್ಬೋದು, ಸ್ನೇಹಿತರುಗಳಿರ್ಬೋದು, ಇಲ್ಲ ವಿಶ್ವಾಸಿಗಳಿರ್ಬೋದು, ಇಲ್ಲ ಬೇರೆ ಯಾರು ಬೇಕಾದ್ರೆ ಅವಿಶ್ವಾಸಿಗಳಿರ್ಬೋದು, ಇಲ್ಲ ಯಾವುದೇ ರೀತಿ ಅಧಿಕಾರಿಗಳಿರ್ಬೋದು, ಯಾವುದೇ ಜನಗಳಿರ್ಬೋದು, ಯಾವುದೇ ಶಕ್ತಿಗಳಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ನಿಮ್ಮ ವಿರೋಧದ ಯಾವ ರೀತಿ ಬೇಕಾದ್ರೂ ಇರ್ಬೋದು. ಹಲ್ಲೆಲೂಯ. ಆದ್ರೆ ದೇವರು ಆಗ ದಾನಿಯೇಲನ ಜೀವಿತದಲ್ಲಿ ದೇವರು ಕಾರ್ಯ ಮಾಡೋದಾದ್ರೆ ಈಗಲೂ ಸಹ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂತಾಗಿದೆ, ದೇವರು ಮಾರ್ಪಡದಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಗಾಡ್ ಅನ್ಚೇಂಜ್. ದೇವರು ಬದಲಾಗದಂತ ದೇವರಾಗಿದ್ದಾರೆ. ದೇವರು ಬದಲಾಗದ ದೇವರಾಗಿದ್ದಾರೆ ಅಂದ್ರೆ ದೇವರು ಆಗ ಮಾಡಿದ್ರ ಅಂತ ಹೇಳಿದ್ರೆ ಈಗಲೂ ಸಹ ಮಾಡೇ ಮಾಡ್ತಾರೆ, ಮುಂದೆನೂ ಸಹ ಮಾಡ್ತಾರೆ ಅಂತ ಅರ್ಥ. ಅಂದ್ರೆ ದೇವರು ಏಕ ರೀತಿಯಾಗಿದ್ದಾರೆ. ದೇವರಲ್ಲಿ ಯಾವುದೇ ರೀತಿಯಾದಂತ ಮಾರ್ಪಾಡಿಲ್ಲ. ದೇವರ ಶಕ್ತಿ ಕುಂದು ಹೋಗಿಲ್ಲ, ದೇವರ ಕಾರ್ಯಗಳು ನಿಂತು ಹೋಗಿಲ್ಲ. ದೇವರು ಆಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗಲೂ ಸಹ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ದಾನಿಯೇಲ ಯಾವ ರೀತಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ದಲೆ ತನ್ನ ಜೀವಿತದಲ್ಲಿ ಪರಿಶುದ್ಧವಾಗಿ ಜೀವಿಸಿದ್ನೋ ಆ ರೀತಿಯಾಗಿ ನೀವು ಜೀವಿಸ್ತಾ ಇದ್ದೀರಾ, ಜೀವಿಸಲು ಸಿದ್ಧ ಆಗಿದ್ದೀರಾ ಅನ್ನೋದು ಬಹಳ ಪ್ರಾಮುಖ್ಯವಾಗುವಂತದ್ದಾಗಿದೆ. ಒಂದು ವೇಳೆ ನೀವು ಆ ರೀತಿಯಾಗಿ ಜೀವಿಸ್ತಾ ಇರೋದಾದ್ರೆ, ಕಾಂಪ್ರಮೈಸ್ ಇಲ್ದಲೆ ನಾನು ದೇವರಿಗೋಸ್ಕರ ಜೀವಿಸ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಹೋರಾಟ ಯಾವುದೇ ಇದ್ರೂ ಸರಿ, ಅದರಲ್ಲಿ ನಿಮಗೆ ಜಯ ನಿಶ್ಚಯವಾಗಿರುವಂತದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರು ಹಲ್ಲೆಲೂಯ ನಮ್ಮ ಪರವಾಗಿದ್ದರೆ ನಮ್ಮನ್ನ ಎದುರಿಸುವವರು ಯಾರು ಅಂತೇಳಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ದೇವರು ನಮ್ಮ ಸಂಗಡ ಇರೋದಾದ್ರೆ ನಮ್ಮನ್ನ ಎದುರಿಸುವವರು ಯಾರು ಅಂತ ದೇವರ ವಾಕ್ಯ ಹೇಳುವಂತಾಗಿದೆ. ಹಾಗಾಗಿ ದೇವರು ನಮ್ಮ ಪರವಾಗಿದ್ದು ಕಾರ್ಯ ಮಾಡುವಾಗ ನಮ್ಮ ವಿರುದ್ಧವಾಗಿ ಯಾರು ಸಹ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಸಹ ಎದುರುಗಡೆ ನಮ್ಮ ವಿರುದ್ಧವಾಗಿ ಬರೋದಕ್ಕೆ ಸಾಧ್ಯ ಆಗಲ್ಲ. ಪ್ರಿಯ ಸೋದರ ಸೋದರಿ, ನಮ್ಮ ವಿರುದ್ಧವಾಗಿ ಬಂತು ಅಂತ ಹೇಳಿದ್ರೆ ದೇವ್ರವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ದೇವ್ರವ್ರಿಗೆ ಅವ್ರು ಯಾವ ರೀತಿಯಾಗಿ ಅವ್ರ ಜೀವಿತದಲ್ಲಿ ಕಾರ್ಯ ಮಾಡ್ಬೇಕಾದ್ರೆ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಈ ರೀತಿಯಾಗಿ ನೀವು ಪರಿಶುದ್ಧವಾಗಿ ನಾನು ದೇವರಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ದೇವರು ನಿಮ್ಮ ಪಕ್ಷದಲ್ಲಿದ್ದುಕೊಂಡು ನಿಮ್ಮ ಪರವಾಗಿದ್ದುಕೊಂಡು ಒಂದು ವೇಳೆ ಇತ್ತು ಅಂತ ಹೇಳಿದ್ರೆ ಕಾಂಪ್ರಮೈಸ್ ಮಾಡ್ಕೊಂಡು ಜೀವಿಸಿದ್ರ ಅಂತ ಹೇಳಿದ್ರೆ ನಿಮ್ಮ ಅನೇಕ ಬಿಡುಗಡೆಗಳಿಗೆ ನೀವೇ ಅಡ್ಡಿಯಾಗಿರುವಂತವರಾಗಿದ್ದೀರಾ. ನಿಮ್ಮ ಕಷ್ಟಗಳಿಗೆ ನೀವೇ ಕಾರಣವಾಗಿರುವಂತವರಾಗಿದ್ದೀರಾ. ನಿಮ್ಮ ಆಶೀರ್ವಾದಕ್ಕೆ ನೀವೇ ಅಡ್ಡಿಯಾಗಿರುವಂತವರಾಗಿದ್ದೀರಾ. ದೇವರು ಕಾರ್ಯ ಮಾಡಲು ನೀವೇ ತಡೆಗೋಡೆಯಾಗಿ ನಿಮ್ಮ ಕುಟುಂಬಗಳಲ್ಲಿ ದೇವರಿಗೆ ಬೇಡದ ಕಾರ್ಯಗಳನ್ನು ಮಾಡುವಾಗ ಕುಟುಂಬ ಖಂಡಿತವಾಗಿ ಸೋಲುಗಳಲ್ಲಿ ಹಾದು ಹೋಗ್ಬೇಕಾಗುತ್ತೆ. ಬಹಳ ನೋವನ್ನ ತರುವಂತ ವಿಷಯ. ಯಾಕಂತ ಹೇಳಿದ್ರೆ ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಸತ್ಯವನ್ನೇ ಗೊತ್ತಾಗಲ್ಲ, ಅವ್ರಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ, ಹೆಂಗ್ ಬೇಕು ಹಂಗ್ ಬದುಕ್ಬಿಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ ಜೀವನ ಇಷ್ಟೇ, ಈ ರೀತಿಯನ್ನೇ ಇದೆ, ನಾವ್ ಹಿಂಗೆ ಬದುಕೋದು ಅಂತ. ಆದ್ರೆ ಸೈತನ ಯಾವ ರೀತಿಯಾಗಿ ಅವ್ರನ್ನ ಕುರುಡು ಮಾಡಿದಾನೆ ನೋಡ್ರಿ. ಅಂದ್ರೆ ದೇವ್ರ ಆ ರೀತಿಯಾಗಿ ಬದುಕಬೇಕು ಅಂತ ಕರೆದವ್ರಲ್ಲ. ಅದಕ್ಕೆ ಹೇಳೋದು, ದೇವರ ವಾಕ್ಯಗಳನ್ನ ಚೆನ್ನಾಗಿ ಕಲಿಬೇಕು. ದೇವರ ವಾಕ್ಯಗಳಲ್ಲಿರುವಂತ ಗೂಢಾರ್ಥಗಳಿಂದ ಅರ್ಥಗಳೇನಿದೆ, ದೇವ್ರು ಯಾವ ರೀತಿಯಾಗಿ ನಮ್ಗೆ ಯಾವ ರೀತಿ ಬದುಕಬೇಕು ಅಂತ ಹೇಳಿದಾರೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನೀವು ಒಂದು ಜಯಶಾಲದ ಜೀವಿತವನ್ನ, ಒಳ್ಳೆ ರೀತಿಯಾಗಿ ಜೀವಿತವನ್ನು ಖಂಡಿತವಾಗಿ ಮಾಡೋಕ್ಕೆ ಸಾಧ್ಯ. ನಾವು ನಿಮ್ಗೆ ಹೇಳಿದ್ವಿ, ಪರಿಶುದ್ಧವಾಗಿ ಜೀವಿಸ್ಬೇಕು. ಅನೇಕ ಕುಟುಂಬಗಳಲ್ಲಿ ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ನೋಡ್ಬೇಕಾದ್ರೆ ದೈಹಿಕ ಪರಿಶುದ್ಧತೆ ಇದೆ, ಮಾನಸಿಕ ಪರಿಶುದ್ಧತೆ ಇದೆ. ಎರಡು ವಿಷಯಗಳಲ್ಲೂ ಸಹ ಪರಿಶುದ್ಧತೆ ಬಹಳ ಮುಖ್ಯ. ದೈಹಿಕ ವಿಷಯಗಳಲ್ಲಾಗ್ಬೋದು, ಮಾನಸಿಕವಾಗಿರ್ಬೋದು, ಎರಡು ವಿಷಯಗಳಲ್ಲೂ ಸಹ ಪರಿಶುದ್ಧತೆ ಅನ್ನೋದು ಬಹಳ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಅನ್ನೋದೇನ್ ಮಾಡುತ್ತೆ ಅಂತ ಹೇಳಿದ್ರೆ ದೇವರಿಗೆ ಪ್ರಿಯವಾಗಿರುವಂತದ್ದಾಗಿದೆ, ದೇವರಿಗೆ ಇಷ್ಟ ಆಗಿರುವಂತದ್ದಾಗಿದೆ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಸಹ ಪರಿಶುದ್ಧವಾಗಿರೋ ದೇವರ ವಾಕ್ಯ ಹೇಳುವಂತ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನ ಜೀವಿತದಲ್ಲಿ ಅವನ
ಅವನ ಜೊತೆಲ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡೋದ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಅವರು ಮೊದಲನೇ ಕಾಂಪ್ರಮೈಸ್ ಇಲ್ಲದೆ ಬದುಕಿದ್ರು, ಮತ್ತೆ ಪರಿಶುದ್ಧರಾಗಿ ಜೀವಿಸಿದ್ರು. ಹಾಲೆಲೂಯಾ. ಸೊ ಈ ಪರಿಶುದ್ಧತೆ ಅನ್ನೋದೇನಿದೆ, ಇದು ಜಯವನ್ನು ಕೊಡುವಂಥದ್ದಾಗಿದೆ. ನಿಮ್ಮ ಜೀವಿತಗಳ ನೀವೇ ಎಕ್ಸಾಮಿನ್ ಮಾಡ್ಕೊಳ್ಳಿ. ಯಾರು ಹೇಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೀವಿತ ಹೇಗೆ ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಯಾವ ವಿಷಯಗಳಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀರಾ, ಯಾವ ವಿಷಯಗಳಲ್ಲಿ ಬಿದ್ದು ಹೋಗಿದ್ದೀರಾ, ಯಾವ ವಿಷಯಗಳು ಸರಿಗಿಲ್ಲ ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತು. ಆ ರೀತಿಯಾಗಿ ಇಲ್ಲದೆ ಇರುವಂಥ ವಿಷಯಗಳನ್ನ ನೀವು ಸರಿ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ತಿರುಗಿ ಕಾರ್ಯ ಮಾಡ್ತಾರೆ. ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇವರು ನೀತಿ ಸ್ವರೂಪನಾಗಿದ್ದಾನೆ, ಜೊತೆಗೆ ನೀತಿ ಸ್ವರೂಪ. ಈ ಎರಡು ಇದೆ ದೇವರಲ್ಲಿ, ಒಂದೇ ಅಲ್ಲ, ಎರಡು ಇದೆ. ಸೊ ನೀತಿ ಸ್ವರೂಪನಾಗೂ ಇರ್ತಾರೆ ದೇವರು, ನೀತಿ ಸ್ವರೂಪಿಯಾಗೂ ಇರ್ತಾರೆ. ನೀವು ಯಾವಾಗ ನೀವು ಪಶ್ಚಾತ್ತಾಪ ಪಡ್ತೀರಾ, ನಾವು ಪರಿಶುದ್ಧನಾಗಿ ಜೀವಿಸ್ತೀವಿ ಅಂತ ಹೇಳ್ತೀರಾ, ಅವಾಗ ದೇವ್ರು ಏನ್ ಮಾಡ್ತಾರೆ, ಖಂಡಿತವಾಗಿ ನೀತಿ ಸ್ವರೂಪನ ದೇವರು ನಿಮ್ಮ ಸಕಲ ಅನೀತಿಗಳನ್ನ ಪರಿಹರಿಸಿ, ಶುದ್ಧಿಗೊಳಿಸಿ, ನಿಮ್ಮನ್ನು ನೀತಿಗೊಳಿಸಿ ದೇವ್ರು ಪುನಃ ನಿಮ್ಮನ್ನ ಸೇರಿಸ್ಕೊಳ್ತೀವಿ. ದೇವ್ರು ಪುನಃ ನಿಮ್ಮನ್ನ ನಡೆಸಿ. ಫಸ್ಟ್ ಪಾಯಿಂಟ್, ದಾನಿಯೇಲನ ಪ್ರಕಟಣೆಯಲ್ಲಿ ನಾವು ಹೇಳಿದ್ವಿ, ಮೊದಲು ಕಾಂಪ್ರಮೈಸ್ ಇಲ್ದಲೇ ಬದುಕಿದ್ರು. ಎರಡನೇದಾಗಿ ಪರಿಶುದ್ಧವಾಗ್ಬೇಕು. ಅನೇಕ ಕ್ರಿಸ್ತಿಯ ಕುಟುಂಬಗಳಲ್ಲಿ ಈಗಲೂ ಸಹ ನಾವು ನೋಡ್ತೇವೆ. ನಿಮಗೆ ಗೊತ್ತು, ಅನೇಕ ಕುಟುಂಬಗಳಲ್ಲಿ ಈಗಲೂ ಸಹ ಅವ್ರು ನೋಡ್ತಾರೆ, ಅವರು ಮದ್ಯಕ್ಕೆ ದಾಸರಾಗಿದ್ದಾರೆ, ಕೆಟ್ಟ ಚಟಗಳಿಗೆ ಇನ್ನೂ ಬಲಿಯಾಗಿದ್ದಾರೆ. ಕುಟುಂಬಗಳಲ್ಲಿ ದರಿದ್ರ, ಬಾಡತನ, ದುರಾತ್ಮನ ಕ್ರಿಯೆಗಳು ಏನಾಗ್ತದೆ, ಡ್ಯಾನ್ಸ್ ಮಾಡ್ತಾ ಇದೆ. ಕಾರಣ ಏನು? ಇದೇ ಕಾರಣ, ಪರಿಶುದ್ಧತೆ ಇಲ್ಲ. ಲೈಫಲ್ಲಿ ಪರಿಶುದ್ಧತೆ ಇಲ್ಲ. ಅವ್ರು ನೋಡುವಾಗ ನಮಗೆ ಬಹಳ ಬೇಸರ ಆಗುತ್ತೆ, ಬಹಳ ದುಃಖ ಉಂಟಾಗುತ್ತೆ. ನೋಡಿ, ನಮ್ಮ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಏಡಿಗಳಿರುತ್ತಲ್ಲ, ಏಡಿಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ದೇಶದ ಏಡಿಗಳನ್ನ ಇರ್ತಾರೆ. ಒಂದು ಹೂಜಿನ ಒಂದು ಗ್ಲಾಸ್ ಇದು ಜಾರ್ಲಿ, ಒಂದೊಂದು ಹೂಜಿನ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ಲೋಸ್ ಮಾಡಿರ್ತಾರೆ. ಒಂದು ಹೂಜಿ ಮಾತ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏಡಿಗಳಿರುತ್ತೆ, ಅದನ್ನ ಹಂಗೆ ಬಿಟ್ಟಿರ್ತಾರೆ. ಯಾರೊಬ್ರು ಕೇಳ್ತಾರಂತೆ, ಈ ಹೂಜಿ ಇದೆಯಲ್ಲ, ಇದನ್ನ ಯಾಕೆ ಕ್ಲೋಸ್ ಮಾಡಿಲ್ಲ ನಾವು, ಏಡಿ ಎತ್ತು ಹೊರಡೆ ಹೋಗ್ಬಿಟ್ರಿ ಅಂತ. ಇಲ್ಲ, ಅದಂಗೆ ಆಗೋದಿಲ್ಲ, ನಮ್ಗೆ ಗೊತ್ತು ಚೆನ್ನಾಗಿ. ಕಾರಣ ಏನು? ನಮ್ಗೆ ಗೊತ್ತು ಸಾರ್, ಅದ್ರ ಬಗ್ಗೆ, ಆ ಏಡಿಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಏನು ಹೇಳ್ರಿ ಅಂದ್ರೆ, ಅದು ಇಂಡಿಯಾದ ಏಡಿಗಳು. ಒಂದು ಮೇಲ್ಗಡೆ ಹೋಯ್ತೀನಿ ಅಂದ್ರೆ ಮತ್ತೆ ಕೆಳಗಡೆ ಇಳಿಯುತ್ತೆ. ಹಂಗಾಗಿ ಅದು ಅಲ್ಲೇ ಇರುತ್ತೆ, ಮೇಲ್ಗಡೆ ಹತ್ತಕ್ಕೆ ಬಿಡಕ್ಕೆ. ಹಾಗೇನೆ ಜನಗಳಿಗೆ ಸತ್ಯ ಹೇಳೋದಕ್ಕೆ ಬಿಡ್ತಾ ಇಲ್ಲ, ಸತ್ಯನೂ ಹೇಳಲ್ಲ, ಸತ್ಯ ಹೇಳೋರ್ಗೂ ಬಿಡ್ತಾ ಇಲ್ಲ. ಅದೇ ಸಮಸ್ಯೆ ಆಗಿರೋದು. ಅದನ್ನ ಸರಿಯಾಗಿ ಹೇಳಿದ್ರೆ ಖಂಡಿತವಾಗಿ ಬಿಡುಗಡೆ ಆಗುತ್ತೆ. ನೋಡ್ರಿ, ಸತ್ಯ ತಿಳಿಯಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡಿದೆ. ವೆರಿ ಸಿಂಪಲ್. ಸೊ ಸತ್ಯವನ್ನು ತಿಳಿಯೋದಕ್ಕೇನೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಡ್ತಾ ಇಲ್ಲ ಜನಗಳಿಗೆ. ಬೇಡ, ಬೇರೆಯವ್ರು ಹೇಳಲ್ವಾ, ನೀವಾರು ಹೇಳ್ರಿ, ಅಟ್ಲೀಸ್ಟ್ ನೀವಾರು ಹೇಳೋರ್ಗೆ ಬಿಡುಗಡೆ ಕೊಡ್ರಿ, ಬಿಡುಗಡೆ ಮಾಡ್ರಿ, ಸತ್ಯ ಹೇಳ್ರಿ, ಬಿಡುಗಡೆ ಆಗುತ್ತೆ. ಯಾಕೆ ಇನ್ನು ಕಾಂಪ್ರಮೈಸ್ ಲೈಫಲ್ಲಿ ಬದುಕಿಸ್ತಾ ಇದ್ದೀರಾ? ಹೌದಲ್ಲ? ಅನೇಕ ಜನ ನೋಡ್ಬೇಕಾದ್ರೆ ಬಹಳ ಬೇಸರ ಆಗುತ್ತೆ. ಯೇಸುಸ್ವಾಮಿ ಅದಕ್ಕೆ ಹೇಳೋದು, ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿದಾರಲ್ಲ ಅಂತ. ಅಂದ್ರೆ ಕುರುಬನಿಲ್ಲದ ಕುರಿಗಳ ರೀತಿಯಲ್ಲಿ ತೊಳಲ್ತಾ ಇದಾರಲ್ಲ ಜನಗಳು. ಕಡೆ ಪಕ್ಷ ನಿಮ್ಗಾರು ಸತ್ಯ ಗೊತ್ತಾಗ್ತದೆ, ಈ ಸತ್ಯನಾರು ತಿಳಿಸ್ರಿ, ಬಚ್ಚಿಟ್ಕೊಂಡ್ರೆ ಖಂಡಿತವಾಗಿ ನ್ಯಾಯ ವಿಚಾರಣೆ ಕಾಲದಲ್ಲಿ ದೇವ್ರ ಮಾತಿಗೆ ದೇವ್ರ ಕೇಳ್ತಾರೆ ಅಂತ ಹೇಳ್ಬೇಕಾದ್ರೆ, ನೀವು ತಿಳಿದಂತ ವಾಕ್ಯಗಳಿಗೆ ಕೇಳ್ತಾರೆ. ಸತ್ಯ ತಿಳಿರಿ. ನೀವು ಸತ್ಯ ತಿಳ್ಕೊಂಡಾದ್ಮೇಲೆ ನೀವೇ ಹಿಡ್ಕೊಳ್ಬೇಡ್ರಿ, ಬೇರೆಯವ್ರಿಗೆ ಹೇಳ್ರಿ. ಅದು ಬೈಬಲ್ ತಗ್ಸಿ, ನಿಮ್ಮ ಬೈಬಲ್ ಕುತ್ಕೊಂಡ್ರಿ ಹೇಳ್ರಿ. ನಾವು ನೋಡ್ತಾ ಇದ್ದೇವೆ, ಪರಿಶುದ್ಧತೆ ಇಲ್ಲದೆ ಇರೋದ್ರೆ ಏನಾಗುತ್ತೆ ಅಂತ ಅನೇಕ ಕುಟುಂಬಗಳಲ್ಲಿ ಈಗಲೂ ಸಹ ಒದ್ದಾಡ. ಇದು ಬಹಳ ದುಃಖವನ್ನು ತರಿಸುವಂಥದ್ದು. ನಮಗೆ ಮಾತ್ರ ಅಲ್ಲ, ಮುಖ್ಯವಾಗಿ ದೇವರ ಆತ್ಮನಿಗೆ ಬಹಳ ದುಃಖ ತರಿಸುವಂಥದ್ದು. ಯಾಕಂತ ಹೇಳಿದ್ರೆ ದೇವರು ಬಿಡುಗಡೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ? ಅವರು ತಮ್ಮನ್ನೇ ತಾವು ಎಲ್ಲ ರೀತಿಯಾಗಿ ಅವ್ರು ಏನ್ ಮಾಡಿ ಶಿಕ್ಷಣ ಅನುಭವಿಸಿ ನಮಗೆ ಬಿಡುಗಡೆ ಹಾಕ್ಬೇಕು ಅಂತೇಳಿ ಅವರು ಏನ್ ಮಾಡಿದ್ರು, ಬಂಧಿಸಲ್ಪಟ್ರು, ಶಿಲ್ಬೆಗೆ ಜಡಿಯಲ್ಪಟ್ರು. ನಾವು ಬಿಡುಗಡೆ ಹಾಕ್ಬೇಕು ಅಂತೇಳಿ ಬಿಡುಗಡೆ ನಮಗೆ ಕೊಟ್ಟಿರ್ಬೇಕಾದ್ರೆ ಆ ಬಿಡುಗಡೆ ಹೇಳ್ಬೇಕಲ್ಲ, ಆ ಬಿಡುಗಡೆ ಮಾಡ್ಬೇಕಲ್ಲ. ಹಲ್ಲೆಲೂಯಾ. ಪರಿಶುದ್ಧತೆ ಇತ್ತು ಅಂತ ಹೇಳಿದ್ರು ಖಂಡಿತವಾಗಿ ಆ ಕುಟುಂಬಗಳಲ್ಲಿ, ಆ ವ್ಯಕ್ತಿಗಳಲ್ಲಿ ಬಿಡುಗಡೆ ಸಾಧ್ಯವಾಗುವಂಥದ್ದು. ಯಾಕಂತ ಹೇಳಿದ್ರೆ ದೇವರು ಅಪರಿಶುದ್ಧತೆ ಎಲ್ಲಿರುತ್ತೋ ಅಲ್ಲಿ ದೇವ್ರ ಕಾರ್ಯ ಮಾಡೋದಿಲ್ಲ. ಪರಿಶುದ್ಧತೆ ಎಲ್ಲಿರುತ್ತೆ ಅಲ್ಲಿ ದೇವ್ರ ಕಾರ್ಯ ಮಾಡೋದಿಲ್ಲ. ಪರಿಶುದ್ಧತೆ ಎಲ್ಲಿರುತ್ತೆ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.